ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಪ್ರಜ್ವಲ್ ರೇವಣ್ಣ ಅವರನ್ನ ಕನ್ವಿಕ್ಟ್ ಮಾಡಿದ್ದು ಅದೊಂದು ರಣರೋಚಕ. ಯಾಕಂತ ಹೇಳಿದ್ರೆ ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಸಂಸದರಾಗಿದ್ದವರು. ಹೀಗೆಲ್ಲ ಇರುವಾಗ ಇವರನ್ನ ಕೆಡ್ಡಾಕಿ ಕೆಡುವುದು ಅಷ್ಟು ಈಸಿ ಇರಲಿಲ್ಲ. ಸಾಕ್ಷ್ಯಾಧಾರಗಳನ್ನ ಮತ್ತೊಂದು ಎಲ್ಲವೂ ಕೂಡ ಸಂಗ್ರಹಿಸೋದು, ಅದೆಲ್ಲದರ ಹೊರತಾಗಿ ಇದೊಂದು ತಂತ್ರಜ್ಞಾನ ಇಲ್ಲಿ ಪೂರಕವಾಗಿದೆ, ಅನುಕೂಲ ಆಗಿತ್ತು ಅನ್ನೋದು. ಸದ್ಯ ಹೇಗಿತ್ತು ಅದೆಲ್ಲವೂ ಕೂಡ ಧ್ರುವ? ರಂಜಿತ್ ನೋಡಿ, ಇದು ಟರ್ಕಿ ದೇಶದಲ್ಲಿ ಬಳಕೆಯಲ್ಲಿರುವಂತಹ ಒಂದು ತಂತ್ರಜ್ಞಾನವನ್ನ ಎಸ್ಐಟಿ ಅಧಿಕಾರಿಗಳು ಅಳವಡಿಸಿಕೊಳ್ತಾ ಇರ್ತಾರೆ. ಮುಖ್ಯವಾಗಿ ಈ ಒಂದು ವಿಡಿಯೋ ವೈರಲ್ ಆದ ನಂತರ ಇದರಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸಲ್ಲ. ಆದ್ರೆ ಈ ಮುಖ ಕಾಣಿಸದಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಇದನ್ನ ತನಿಖೆ ಮಾಡೋದು ಅಂತ ನೋಡಿದಾಗ ಎಸ್ಐಟಿ ಅಧಿಕಾರಿಗಳಿಗೆ ಟರ್ಕಿಯಲ್ಲಿ ಬಳಸ್ತಾ ಇದ್ದಂತಹ ಅನಟೈಸಿಕಲ್ ಫಿಸಿಕಲ್ ಅಪಿಯರೆನ್ಸ್ ಎನ್ನುವಂತಹ ಒಂದು ಅನಟೈಸಿಕಲ್ ಕಂಪಾರಿಸೇಷನ್ ಆಫ್ ಫಿಸಿಕಲ್ ಅಪಿಯರೆನ್ಸ್ ಎನ್ನುವಂತ ಒಂದು ಟೆಕ್ನಾಲಜಿಯಲ್ಲಿ ಬಳಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈ ಟೆಕ್ನಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಆ ವೈರಲ್ ಆದಂತಹ ವಿಡಿಯೋದಲ್ಲಿ ಇರುವಂತಹ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ತಾರೆ. ಅದನ್ನ ಹೈ ರೆಸಲ್ಯೂಷನ್ ಆಗಿ ಕಂಪೇರ್ ಅನ್ನ ಕೂಡ ಹೈ ರೆಸಲ್ಯೂಷನ್ ಕನ್ವರ್ಟ್ ಮಾಡ್ತಾರೆ. ಅನಂತರ ಫಿಸಿಕಲ್ ಆಗಿ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ ಆತನ ಒಂದು ಖಾಸಗಿ ಅಂಗ ಹಾಗೆ ಆತನ ಸೊಂಟದ ಭಾಗದ ಒಂದು ಫೋಟೋಗಳನ್ನ ತೆಗೆದುಕೊಂಡು ಅದನ್ನ ಮತ್ತೆ ಇವೆರಡರನ್ನ ಕೂಡ ಚರ್ಮ ವೈದ್ಯರು ಹಾಗೆ ಮೂತ್ರಶಾಸ್ತ್ರಜ್ಞರು ಅದನ್ನ ಪರಿಶೀಲನೆ ನಡೆಸ್ತಾರೆ. ಆ ವೇಳೆ ಈ ಒಂದು ಏನು ಖಾಸಗಿ ಅಂಗ ಏನಿದೆ ಆ ಖಾಸಗಿ ಅಂಗದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಇರೋದ್ರಿಂದ ಇದೊಂದು ಟೆಕ್ನಾಲಜಿ ಸಾಕಷ್ಟು ಸಹಾಯವಾಗುತ್ತೆ. ಒಬ್ಬ ಮನುಷ್ಯನಿಗೆ ಇರುವಂತಹ ಕೆಲವು ಸಾಮ್ಯತೆ ಹಾಗೆ ಇನ್ನೊಬ್ಬನಿಗೆ ಸಾಕಷ್ಟು ಸಾಮ್ಯತೆ ಇರುತ್ತೆ. ಹೀಗಾಗಿ ಇದು ಅದೇ ವ್ಯಕ್ತಿಯದ್ದು ಅನ್ನುವಂಥದ್ದು ಮ್ಯಾಚ್ ಮಾಡಿದ ನಂತರ ಗೊತ್ತಾಗುತ್ತೆ. ಈ ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಏನಿದೆ ಅದೇ ರೀತಿಯ ಒಂದು ಟೆಕ್ನಾಲಜಿ ಇದು. ಇದನ್ನ ಮೊದಲ ಬಾರಿಗೆ ಎಸ್ಐಟಿ ಅಧಿಕಾರಿಗಳು ಮಾಡಿ ಇದು ಪ್ರಜ್ವಲ್ ರೇವಣ್ಣನೇ ಅನ್ನುವಂಥದ್ದು ಆ ವಿಡಿಯೋದಿಂದ ದೃಢ ಆಗುತ್ತೆ, ಆ ಒಂದು ಟೆಸ್ಟ್ ನಿಂದ ದೃಢ ಆಗುತ್ತೆ. ಹೀಗಾಗಿ ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಈ ರೀತಿ ಅಂದ್ರೆ ಈ ವಿಡಿಯೋದಲ್ಲಿ ಇರೋದು ಅವರೇ ಅನ್ನುವಂಥದ್ದನ್ನ ದೃಢಪಡಿಸಿದ್ದಾರೆ. ಓಕೆ, ಜಸ್ಟ್ ಹೋಲ್ಡ್, ನಿಮ್ಮನ್ನು ಮತ್ತೆ ಮಾತಾಡ್ತೀನಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಪ್ರಜ್ವಲ್ ರೇವಣ್ಣ ಅವರನ್ನ ಕನ್ವಿಕ್ಟ್ ಮಾಡಿದ್ದು ಅದೊಂದು ರಣರೋಚಕ. ಯಾಕಂತ ಹೇಳಿದ್ರೆ ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಸಂಸದರಾಗಿದ್ದವರು. ಹೀಗೆಲ್ಲ ಇರುವಾಗ ಇವರನ್ನ ಕೆಡ್ಡಾಕಿ ಕೆಡುವುದು ಅಷ್ಟು ಈಸಿ ಇರಲಿಲ್ಲ. ಸಾಕ್ಷ್ಯಾಧಾರಗಳನ್ನ ಮತ್ತೊಂದು ಎಲ್ಲವೂ ಕೂಡ ಸಂಗ್ರಹಿಸೋದು, ಅದೆಲ್ಲದರ ಹೊರತಾಗಿ ಇದೊಂದು ತಂತ್ರಜ್ಞಾನ ಇಲ್ಲಿ ಪೂರಕವಾಗಿದೆ, ಅನುಕೂಲ ಆಗಿತ್ತು ಅನ್ನೋದು. ಸದ್ಯ ಹೇಗಿತ್ತು ಅದೆಲ್ಲವೂ ಕೂಡ ಧ್ರುವ? ರಂಜಿತ್ ನೋಡಿ, ಇದು ಟರ್ಕಿ ದೇಶದಲ್ಲಿ ಬಳಕೆಯಲ್ಲಿರುವಂತಹ ಒಂದು ತಂತ್ರಜ್ಞಾನವನ್ನ ಎಸ್ಐಟಿ ಅಧಿಕಾರಿಗಳು ಅಳವಡಿಸಿಕೊಳ್ತಾ ಇರ್ತಾರೆ. ಮುಖ್ಯವಾಗಿ ಈ ಒಂದು ವಿಡಿಯೋ ವೈರಲ್ ಆದ ನಂತರ ಇದರಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸಲ್ಲ. ಆದ್ರೆ ಈ ಮುಖ ಕಾಣಿಸದಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಇದನ್ನ ತನಿಖೆ ಮಾಡೋದು ಅಂತ ನೋಡಿದಾಗ ಎಸ್ಐಟಿ ಅಧಿಕಾರಿಗಳಿಗೆ ಟರ್ಕಿಯಲ್ಲಿ ಬಳಸ್ತಾ ಇದ್ದಂತಹ ಅನಟೈಸಿಕಲ್ ಫಿಸಿಕಲ್ ಅಪಿಯರೆನ್ಸ್ ಎನ್ನುವಂತಹ ಒಂದು ಅನಟೈಸಿಕಲ್ ಕಂಪಾರಿಸೇಷನ್ ಆಫ್ ಫಿಸಿಕಲ್ ಅಪಿಯರೆನ್ಸ್ ಎನ್ನುವಂತ ಒಂದು ಟೆಕ್ನಾಲಜಿಯಲ್ಲಿ ಬಳಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈ ಟೆಕ್ನಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಆ ವೈರಲ್ ಆದಂತಹ ವಿಡಿಯೋದಲ್ಲಿ ಇರುವಂತಹ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ತಾರೆ. ಅದನ್ನ ಹೈ ರೆಸಲ್ಯೂಷನ್ ಆಗಿ ಕಂಪೇರ್ ಅನ್ನ ಕೂಡ ಹೈ ರೆಸಲ್ಯೂಷನ್ ಕನ್ವರ್ಟ್ ಮಾಡ್ತಾರೆ. ಅನಂತರ ಫಿಸಿಕಲ್ ಆಗಿ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ ಆತನ ಒಂದು ಖಾಸಗಿ ಅಂಗ ಹಾಗೆ ಆತನ ಸೊಂಟದ ಭಾಗದ ಒಂದು ಫೋಟೋಗಳನ್ನ ತೆಗೆದುಕೊಂಡು ಅದನ್ನ ಮತ್ತೆ ಇವೆರಡರನ್ನ ಕೂಡ ಚರ್ಮ ವೈದ್ಯರು ಹಾಗೆ ಮೂತ್ರಶಾಸ್ತ್ರಜ್ಞರು ಅದನ್ನ ಪರಿಶೀಲನೆ ನಡೆಸ್ತಾರೆ. ಆ ವೇಳೆ ಈ ಒಂದು ಏನು ಖಾಸಗಿ ಅಂಗ ಏನಿದೆ ಆ ಖಾಸಗಿ ಅಂಗದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಇರೋದ್ರಿಂದ ಇದೊಂದು ಟೆಕ್ನಾಲಜಿ ಸಾಕಷ್ಟು ಸಹಾಯವಾಗುತ್ತೆ. ಒಬ್ಬ ಮನುಷ್ಯನಿಗೆ ಇರುವಂತಹ ಕೆಲವು ಸಾಮ್ಯತೆ ಹಾಗೆ ಇನ್ನೊಬ್ಬನಿಗೆ ಸಾಕಷ್ಟು ಸಾಮ್ಯತೆ ಇರುತ್ತೆ. ಹೀಗಾಗಿ ಇದು ಅದೇ ವ್ಯಕ್ತಿಯದ್ದು ಅನ್ನುವಂಥದ್ದು ಮ್ಯಾಚ್ ಮಾಡಿದ ನಂತರ ಗೊತ್ತಾಗುತ್ತೆ. ಈ ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಏನಿದೆ ಅದೇ ರೀತಿಯ ಒಂದು ಟೆಕ್ನಾಲಜಿ ಇದು. ಇದನ್ನ ಮೊದಲ ಬಾರಿಗೆ ಎಸ್ಐಟಿ ಅಧಿಕಾರಿಗಳು ಮಾಡಿ ಇದು ಪ್ರಜ್ವಲ್ ರೇವಣ್ಣನೇ ಅನ್ನುವಂಥದ್ದು ಆ ವಿಡಿಯೋದಿಂದ ದೃಢ ಆಗುತ್ತೆ, ಆ ಒಂದು ಟೆಸ್ಟ್ ನಿಂದ ದೃಢ ಆಗುತ್ತೆ. ಹೀಗಾಗಿ ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಈ ರೀತಿ ಅಂದ್ರೆ ಈ ವಿಡಿಯೋದಲ್ಲಿ ಇರೋದು ಅವರೇ ಅನ್ನುವಂಥದ್ದನ್ನ ದೃಢಪಡಿಸಿದ್ದಾರೆ. ಓಕೆ, ಜಸ್ಟ್ ಹೋಲ್ಡ್, ನಿಮ್ಮನ್ನು ಮತ್ತೆ ಮಾತಾಡ್ತೀನಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಪ್ರಜ್ವಲ್ ರೇವಣ್ಣ ಅವರನ್ನ ಕನ್ವಿಕ್ಟ್ ಮಾಡಿದ್ದು ಅದೊಂದು ರಣರೋಚಕ. ಯಾಕಂತ ಹೇಳಿದ್ರೆ
ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಸಂಸದರಾಗಿದ್ದವರು. ಹೀಗೆಲ್ಲ ಇರುವಾಗ ಇವರನ್ನ ಕೆಡ್ಡಾಕಿ ಕೆಡುವುದು ಅಷ್ಟು ಈಸಿ ಇರಲಿಲ್ಲ. ಸಾಕ್ಷ್ಯಾಧಾರಗಳನ್ನ ಮತ್ತೊಂದು ಎಲ್ಲವೂ ಕೂಡ ಸಂಗ್ರಹಿಸೋದು, ಅದೆಲ್ಲದರ ಹೊರತಾಗಿ ಇದೊಂದು ತಂತ್ರಜ್ಞಾನ ಇಲ್ಲಿ ಪೂರಕವಾಗಿದೆ, ಅನುಕೂಲ ಆಗಿತ್ತು ಅನ್ನೋದು. ಸದ್ಯ ಹೇಗಿತ್ತು ಅದೆಲ್ಲವೂ ಕೂಡ ಧ್ರುವ. ರಂಜಿತ್ ನೋಡಿ, ಇದು ಟರ್ಕಿ ದೇಶದಲ್ಲಿ ಬಳಕೆಯಲ್ಲಿರುವಂತಹ ಒಂದು ತಂತ್ರಜ್ಞಾನವನ್ನ SIT ಅಧಿಕಾರಿಗಳು ಅಳವಡಿಸಿಕೊಳ್ತಾ ಇರ್ತಾರೆ. ಮುಖ್ಯವಾಗಿ ಈ ಒಂದು ವಿಡಿಯೋ ವೈರಲ್ ಆದ ನಂತರ ಇದರಲ್ಲಿ ಎಲ್ಲೂ ಕೂಡ ಪ್ರಜ್ವಲ ರೇವಣ್ಣ ಮುಖ ಕಾಣಿಸಲ್ಲ. ಆದ್ರೆ ಈ ಮುಖ ಕಾಣಿಸದಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಇದನ್ನ ತನಿಖೆ ಮಾಡೋದು ಅಂತ ನೋಡಿದಾಗ SIT ಅಧಿಕಾರಿಗಳಿಗೆ ಟರ್ಕಿಯಲ್ಲಿ ಬಳಸ್ತಾ ಇದ್ದಂತಹ ಅನಟೈಸಿಕಲ್ ಫಿಸಿಕಲ್ ಅಪಿಯರೆನ್ಸ್ ಎನ್ನುವಂತಹ ಒಂದು ಅನಟೈಸಿಕಲ್ ಕಂಪಾರಿಸೇಷನ್ ಆಫ್ ಫಿಸಿಕಲ್ ಅಪಿಯರೆನ್ಸ್ ಎನ್ನುವಂತ ಒಂದು ಟೆಕ್ನಾಲಜಿಯಲ್ಲಿ ಬಳಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈ ಟೆಕ್ನಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಆ ವೈರಲ್ ಆದಂತಹ ವಿಡಿಯೋದಲ್ಲಿ ಇರುವಂತಹ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ತಾರೆ. ಅದನ್ನ ಹೈ ರೆಜುಲೇಷನ್ ಆಗಿ ಕಂಪೇರ್ ಅನ್ನ ಕೂಡ ಹೈ ರೆಜುಲೇಷನ್ ಕನ್ವರ್ಟ್ ಮಾಡ್ತಾರೆ. ಅನಂತರ ಫಿಸಿಕಲ್ ಆಗಿ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ ಆತನ ಒಂದು ಖಾಸಗಿ ಅಂಗ ಹಾಗೆ ಆತನ ಸೊಂಟದ ಭಾಗದ ಒಂದು ಫೋಟೋಗಳನ್ನ ತೆಗೆದುಕೊಂಡು ಅದನ್ನ ಮತ್ತೆ ಇವೆರಡರನ್ನ ಕೂಡ ಚರ್ಮ ವೈದ್ಯರು ಹಾಗೆ ಮೂತ್ರಶಾಸ್ತ್ರಜ್ಞರು ಅದನ್ನ ಪರಿಶೀಲನೆ ನಡೆಸ್ತಾರೆ. ಆ ವೇಳೆ ಈ ಒಂದು ಏನು ಖಾಸಗಿ ಅಂಗ ಏನಿದೆ ಆ ಖಾಸಗಿ ಅಂಗದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಇರೋದ್ರಿಂದ ಇದೊಂದು ಟೆಕ್ನಾಲಜಿ ಸಾಕಷ್ಟು ಸಹಾಯವಾಗುತ್ತೆ. ಒಬ್ಬ ಮನುಷ್ಯನಿಗೆ ಇರುವಂತಹ ಕೆಲವು ಇದು ಸಾಮ್ಯತೆ ಹಾಗೆ ಇನ್ನೊಬ್ಬನಿಗೆ ಸಾಕಷ್ಟು ಸಾಮ್ಯತೆ ಇರುತ್ತೆ. ಹೀಗಾಗಿ ಇದು ಅದೇ ವ್ಯಕ್ತಿಯದ್ದು ಅನ್ನುವಂಥದ್ದು ಮ್ಯಾಚ್ ಮಾಡಿದ ನಂತರ ಗೊತ್ತಾಗುತ್ತೆ. ಈ ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಏನಿದೆ ಅದೇ ರೀತಿಯ ಒಂದು ಟೆಕ್ನಾಲಜಿ ಇದು. ಇದನ್ನ ಮೊದಲ ಬಾರಿಗೆ SIT ಅಧಿಕಾರಿಗಳು ಮಾಡಿ ಇದು ಪ್ರಜ್ವಲ ರೇವಣ್ಣನೇ ಅನ್ನುವಂಥದ್ದು ಆ ವಿಡಿಯೋದಿಂದ ದೃಢ ಆಗುತ್ತೆ, ಆ ಒಂದು ಟೆಸ್ಟ್ ನಿಂದ ದೃಢ ಆಗುತ್ತೆ. ಹೀಗಾಗಿ SIT ಚಾರ್ಜ್ ಶೀಟ್ ನಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಈ ರೀತಿ ಅಂದ್ರೆ ಈ ವಿಡಿಯೋದಲ್ಲಿ ಇರೋದು ಅವರೇ ಅನ್ನುವಂಥದ್ದನ್ನ ದೃಢಪಡಿಸಿದ್ದಾರೆ. ಓಕೆ, ಜಸ್ಟ್ ಹೋಲ್ಡ್, ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಪ್ರಜ್ವಲ್ ರೇವಣ್ಣ ಅವರನ್ನ ಕನ್ವಿಕ್ಟ್ ಮಾಡಿದ್ದು ಅದೊಂದು ರಣರೋಚಕ. ಯಾಕಂತ ಹೇಳಿದ್ರೆ ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಸಂಸದರಾಗಿದ್ದವರು. ಹೀಗೆಲ್ಲ ಇರುವಾಗ ಇವರನ್ನ ಕೆಡ್ಡಾಕಿ ಕೆಡುವುದು ಅಷ್ಟು ಈಸಿ ಇರಲಿಲ್ಲ. ಸಾಕ್ಷ್ಯಾಧಾರಗಳನ್ನ ಮತ್ತೊಂದು ಎಲ್ಲವೂ ಕೂಡ ಸಂಗ್ರಹಿಸೋದು, ಅದೆಲ್ಲದರ ಹೊರತಾಗಿ ಇದೊಂದು ತಂತ್ರಜ್ಞಾನ ಇಲ್ಲಿ ಪೂರಕವಾಗಿದೆ, ಅನುಕೂಲ ಆಗಿತ್ತು ಅನ್ನೋದು. ಸದ್ಯ ಹೇಗಿತ್ತು ಅದೆಲ್ಲವೂ ಕೂಡ ಧ್ರುವ. ರಂಜಿತ್ ನೋಡಿ, ಇದು ಟರ್ಕಿ ದೇಶದಲ್ಲಿ ಬಳಕೆಯಲ್ಲಿರುವಂತಹ ಒಂದು ತಂತ್ರಜ್ಞಾನವನ್ನ SIT ಅಧಿಕಾರಿಗಳು ಅಳವಡಿಸಿಕೊಳ್ತಾ ಇರ್ತಾರೆ. ಮುಖ್ಯವಾಗಿ ಈ ಒಂದು ವಿಡಿಯೋ ವೈರಲ್ ಆದ ನಂತರ ಇದರಲ್ಲಿ ಎಲ್ಲೂ ಕೂಡ ಪ್ರಜ್ವಲ ರೇವಣ್ಣ ಮುಖ ಕಾಣಿಸಲ್ಲ. ಆದ್ರೆ ಈ ಮುಖ ಕಾಣಿಸದಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಇದನ್ನ ತನಿಖೆ ಮಾಡೋದು ಅಂತ ನೋಡಿದಾಗ SIT ಅಧಿಕಾರಿಗಳಿಗೆ ಟರ್ಕಿಯಲ್ಲಿ